I was ninth, he was college person, like first PU, second When PU. he was also young. Yes, very young. ಇಬ್ರು ಮಕ್ಕಳನ್ನ ಸೆಟ್ಟಲ್ ಇಟ್ಕೊಂಡು ನನ್ನ ಒಂದು ಬ್ಯೂಟಿಫುಲ್ ಮೆಮರಿ ಅಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಒಂದು ಬ್ಯೂಟಿಫುಲ್ ಸಾಂಗ್ ಹಾಡಿದ್ದಾರೆ, ಕ್ಲಾಸಿಕಲ್ ಸಾಂಗ್ ಹಾಡಿದ್ದಾರೆ. ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯ ನಾದ. ನಾವು ಸಕ್ಸಸ್ನು ಒಂದೇ ರೀತಿಯಲ್ಲಿ ನಾವು ತಗೊಳ್ಬೇಕು, ಫೇಲ್ಯೂರ್ನು ಒಂದೇ ರೀತಿಯಲ್ಲಿ ತಗೊಳ್ಬೇಕು. ಬಟ್ ಏನಂತ ಹೇಳಿದ್ರೆ ನನಗೆ ಒಂದೇ ಇದ್ದಿದ್ದು, ನೀನ್ ಸ್ಟಾರ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ಕಲಾವಿದೆ ಆಗಿ ಗುರುತಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ನೀನ್ ಎಲ್ಲಾ ಪಾತ್ರ ನಿಭಾಯಿಸ್ಬೋದು ಅಂತ ನೀನ್ ನಿಂತ್ಕೊಂಡ್ರೆ ನಿನಗೆ ಇಡೀ ಲೈಫ್ ನಿನಗೆ ಕೆಲಸ ಇರುತ್ತೆ. ಆ ಒಂದು ಟೈಮಲ್ಲಿ ನೀವೇ ಎಲ್ಲೋ ಒಂದ್ ಕಡೆ ಡಿಸಿಷನ್ ಮಾಡುವಂತಹ ಒಂದು ಇದರಲ್ಲಿ ಎಡಗುದ್ರ? ಖಂಡಿತ ಎಡವಿದೆ ಅನ್ನೋದಕ್ಕಿಂತ ನನಗೆ ಹೇಳಿದೊಂದು ಪಾತ್ರಗಳಾಗತ್ತೆ, ಬಟ್ ಅಲ್ಲಿ ನನ್ನ ಪ್ರೊಜೆಕ್ಟ್ ಮಾಡಿದ ರೀತಿ ಇನ್ನೊಂದಾಗಿರುತ್ತೆ. ಕಲೆನೇ ನನ್ನ ಸಾಕ್ತಾ ಇದೆ. ಎಷ್ಟೋ ಸಲಿ ನನ್ನ ಚೈಲ್ಡ್ಹುಡ್ ಅಲ್ಲಿ ವಿ ಹ್ಯಾವ್ ಫೇಸ್ಡ್ ಇಟ್. ಯೂನಿಫಾರ್ಮ್ಸ್ ಅಲ್ಲಿ ನಾನು ಹೋಗಿ ಪರ್ಫಾರ್ಮ್ ಮಾಡಿದ್ದೀನಿ. 250 ರೂಪಾಯಿ 300 ರೂಪಾಯಿ ದುಡ್ಡು ಕೂಡ ಇರ್ತಿರ್ಲಿಲ್ಲ ನನ್ನ ತಾಯಿ ಹತ್ರ. ಬಿಕಾಸ್ ವಿ ಆರ್ ಫ್ರಮ್ ಅ ವೆರಿ ನಾರ್ಮಲ್ ಫ್ಯಾಮಿಲಿ. ವಿ ಆರ್ ನಾಟ್ ಫ್ರಮ್ ಅ ಗೋಲ್ಡನ್ ಸ್ಪೂನ್ ಬ್ಯಾಕ್ ಗ್ರೌಂಡ್. ಒಂದ್ಸತಿ ಬೇಜಾರು ಆಗಿದೆ ನನಗೆ, ಏನು ನಿಮ್ಮಮ್ಮ ಬಾಡಿ ಗಾರ್ಡ್ ಬಂದಿಲ್ವಾ ಎಲ್ಲೂ ಅಂತ. ಹೌದಾ, ಪ್ರೌಡ್ಲಿ ಸೇ ದಟ್ ಹೌಸ್ ನನ್ನ ಬಾಡಿ ಗಾರ್ಡೇ ಅವ್ರು ನನ್ನ ಸ್ಟ್ರೆಂತೆ. ಅವರೆಲ್ಲ ಇರ್ಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನನ್ನ ಲೈಫ್ ಇನ್ನೇನಾಗ್ತಿತ್ತು ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಸಾಧ್ಯ ಆಗಲ್ಲ. ಸೊ ಎಲ್ಲ ಕಮೆಂಟ್ಸ್ನ ಕೇಳಿದ್ದೀನಿ, ಅವಮಾನಗಳಾಗಿದೆ. ನಮ್ಮ ಲೈಫ್ ಏನಂತ ಹೇಳಿದ್ರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವಾಗ ಬೇಕಾದ್ರೂ ಏನಾದ್ರೂ ಆಗ್ಬೋದು. ಸೊ ನಾವು ಯಾವತ್ತೂ ಲಕ್ಸುರಿನೇ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸೊ ಚೆಲುವಿನ ಚಿಲಿಪಿಲಿ ಸೆಟ್ದ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊಂಡಿದ್ದೀರಾ. ಸೊ ಈಗ ಕೋ ಆರ್ಟಿಸ್ಟ್ ಪಂಕಜ್ ಅವರೇ ನಿಮ್ಮ ಕೋ ಆರ್ಟಿಸ್ಟ್ ಆಗಿತ್ತು. ಸೊ ಅವರೊಟ್ಟಿಗೆ ನಿಮ್ಮ ಬಾಂಡಿಂಗ್ ಹೆಂಗಿತ್ತು? I was ninth, he was college person, like first PU, second When PU. he was also young. Yes, very young. ಇಬ್ರು ಮಕ್ಕಳನ್ನ ಸೆಟ್ಟಲ್ ಇಟ್ಕೊಂಡು ಆ ತರ್ಲೆ ತಮಾಷೆಗಳಿದೆಯಲ್ಲ, ಇಟ್ ವಾಸ್ ಲೈಕ್ ವೆರಿ ಮೆಮೊರೇಬಲ್. ನಾವೆಲ್ಲ ಹೆಂಗೆ ಅಂದ್ರೆ, ನಾನು ಪಂಕಜ್ ಎಲ್ಲ ಯೂಶಲಿ ಅಪ್ಪ ಬೈಬಾರ್ದು ಅಂದ್ರೆ ಅಪ್ಪ. ಇನ್ನೊಂದು ಅವರಲ್ಲಿ ಒಂದು ಪ್ರೊಫೆಷನಲ್ ಎಥಿಕ್ಸ್ ಏನಂತ ಹೇಳಿದ್ರೆ, ಸೆಟ್ಟಿಗೆ ಬಂದ್ಮೇಲೆ ಯಾವ ಸಂಬಂಧಗಳು ಅಲ್ಲಿರಲ್ಲ. ಹೌದು, ಕೆಲಸ ಅಂದ್ರೆ ಕೆಲಸ ಅಷ್ಟೇ. ಸೊ ಅಲ್ಲ ಅವರು ಸರ್ ಅಂತಾನೆ ಕರೀತಾದ್ರು ಪಂಕಜ್ ಕೂಡ. ನಾವೇನಂದ್ರೆ ಸರ್ ಹತ್ರ ಬೈಸ್ಕೋಬಾರ್ದು, ಇಲ್ಲ ಫುಲ್ ಇವತ್ತು ಒನ್ ಡೇ ಟೇಕಲ್ ಮಾಡ್ಬಿಡ್ಬೇಕು ಅಂತ ಹೇಳಿ. ಐ ಸ್ಟಿಲ್ ರಿಮೆಂಬರ್ PS ಕಾಲೇಜ್ ಶೂಟಿಂಗ್ ನಡೀತಾ ಇದೆ, ನಮ್ಮಿಬ್ರದೇ ಒಂದ್ ಸೀನ್ ಇದೆ. ನಾನು ಪಂಕಜ್ ಹೋಗ್ಬಿಟ್ಟು ಏಡಿ ಹತ್ರ ಸೀನ್ ಪೇಪರ್ ತಗೊಂಡ್ಬಿಟ್ಟು, ಅಂಕಲ್ ಕೊಡಿ ನಾನು ಅವಾಗೆಲ್ಲ ಚಿಕ್ಕ ಮಕ್ಕಳು, ಕೊಡಿ ಅಂಕಲ್ ನಾವು ನೆಕ್ಸ್ಟ್ ಸೀನ್ ನೋಡ್ಕೊಂಡ್ಬಿಡ್ತೀವಿ, ನೆಕ್ಸ್ಟ್ ಎಲ್ಲ ರೆಡಿ ಆಗ್ಬಿಟ್ಟಿರ್ತೀವಿ ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ. ನಾವು ಹೋಗಿ ಟೆರೆಸ್ ಅಲ್ಲಿ ಏನ್ ಪೂರ್ತಿ ಶೂಟಿಂಗ್, ಕೆಳಗಡೆ ಬೇರೆ ಸೀನ್ ನಡೀತಾ ಇದೆ, ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ. ನಾನು ಪಂಕಜ್ ಹೋಗ್ಬಿಟ್ಟು ಮೇಲ್ಗಡೆ ಎಲ್ಲ ಪೂರ್ತಿ ರೆಡಿ ಆಗ್ತಿದೀವಿ, ಫುಲ್ ಪ್ರೋ ತರ ನಾವು ನೆಕ್ಸ್ಟ್ ಎಲ್ಲ ಒಂದೊಂದೇ ಟೇಕಲ್ ಮಾಡ್ಬೇಕು ಅಂತ. ಶೂಟಿಂಗ್ ನಿಲ್ಸಿ ಹಿಂದೆ ಬಂದ್ಬಿಟ್ಟು ನಾರಾಯಣ್ ಸರ್ ಕೊಟ್ರೋ ಸೀನ್ ಪೇಪರು ಅಂತಂದ್ರು. ನಮ್ಮಿಬ್ರಿಗೂ ಇವರ್ ಲೈಕ್ ಅಂದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಇವರ್ ಲೈಕ್ ಸುಮ್ನೆ ಹಿಂಗೆ ನೋಡ್ಕೊಂಡು ಸುಮ್ನೆ ಸೀನ್ ಪೇಪರ್ ಕೊಟ್ರು. ಯಾರು ಹೇಳಿದ್ದು ಸೀನ್ ಪೇಪರ್ ತಗೊಳಕ್ಕೆ? ನಾನ್ ಹೇಳಿದ್ನಾ ಅಂತಂದು. ಸರ್ ಇಲ್ಲ, ನೆಕ್ಸ್ಟ್ ಇದೇ ಸೀನ್ ಮಾಡ್ತೀನಿ ಅಂತ ಗೊತ್ತಾ? ಸರ್ ಇಲ್ಲ, ಬನ್ನಿ ಮಾನಿಟರ್ ಮುಂದೆ ಕೂತ್ಕೊಳ್ಳಿ ನೀವಿಬ್ರು ಅಂತ ಹೇಳಿ ಮಾನಿಟರ್ ಮುಂದೆ ನಮ್ಮಿಬ್ರನ್ನ ಕೂಡ್ಸಿ, ಯಾರೇ ಜೂನಿಯರ್ ಆರ್ಟಿಸ್ಟ್ ಆಕ್ಟ್ ಮಾಡಿದ್ರು, ಯಾರೇ ಆರ್ಟಿಸ್ಟ್ ಆಕ್ಟ್ ಮಾಡಿದ್ರು ಅಬ್ಸರ್ವ್ ಮಾಡ್ಬೇಕು, ಅವರಿಂದ ಕಲಿಯೋದಿರತ್ತೆ. ನೀವೇನೋ ಕಲ್ತಿದ್ದೀರಾ ಅಂತಲ್ಲ, ನೀವೇನೋ ಕಲಿತಾ ಇದ್ದೀರಾ ಅಂತ ಹೇಳಿ ಹಿ ಮೇಡ್ ಶ್ಯೂರ್ ನಮ್ಮ ಸೀನ್ ಇಲ್ಲ ಅಂತ ಹೇಳಿದಾಗ ಅವ್ರ ಪಕ್ಕದಲ್ಲಿ ಕೂಡಿಸ್ಕೊಂಡು ನಮ್ಗೆ ಮಾನಿಟರ್ ಅಬ್ಸರ್ವ್ ಮಾಡಕ್ಕೆ, ಒಂದು ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡಕ್ಕೆ ಬಿಟ್ರು ನಮ್ಮನ್ನ. ಅಂಡ್ ಅದೆಲ್ಲ ನಮ್ಗೆ ಎಷ್ಟು ನಮ್ಗೆ ಇಂಪ್ಯಾಕ್ಟ್ ಆಗತ್ತೆ ಅಂತ ಹೇಳಿದ್ರೆ, ಅದೇ ಕಲಿಯೋ ಪ್ರೋಸೆಸ್. ನಮ್ಗೆ ಯಾವ್ದೇ ಒಂದು ಆಕ್ಟಿಂಗ್ ಕ್ಲಾಸ್ಗೆ ಹೋಗೋದು ಅಥವಾ ಬೇರೆ ಒಂದು ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಹೇಗಾಗತ್ತೆ ಅಂದ್ರೆ, ಇದೆ ಪ್ರಾಕ್ಟಿಕಲ್ ಆಗಿ ನಾವೇನ್ ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀವೋ ಅದೇ ನಮ್ಗೆ. ಅವಾಗ ಒಂದು ನರ್ಸ್ ಕ್ಯಾರೆಕ್ಟರ್ ಬೇರೆ ಇರುತ್ತೆ, ಒಂದು ಲೆಕ್ಚರರ್ ಕ್ಯಾರೆಕ್ಟರ್ ಬೇರೆ ಇರುತ್ತೆ, ಒಂದು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಬೇರೆ ಇರುತ್ತೆ. ಸೊ ಅದೆಲ್ಲ ನಾನು ಕಲ್ತಿದ್ದೆ ಅಬ್ಸರ್ವೇಷನ್ ಇಂದ. ಅದೆಲ್ಲ ನಂಗೆ ಹೇಳ್ಕೊಟ್ಟಿದ್ದೆ ನಾರಾಯಣ್ sir. And time sense, he was very much of a time sense, and Pankaj was also a very very kind co-star. He was we used to discuss many things, and ಒಂಥರ ಆ ಏಜ್ ಅಲ್ಲಿ ಒಂಥರ ಆಸ್ಟ್ರಿಯಾಗೆ ಹೋದಾಗ ವಿ ಎಂಜಾಯ್ಡ್, ಇಡೀ ಫ್ಯಾಮಿಲಿ ನಾವು ಎಂಜಾಯ್ ಮಾಡಿದ್ವಿ. he is amazing, he is a very good dancer.
ಅವ್ರಿಗೆ ಒಂದು ಎನರ್ಜಿ ಇದೆ ಗೊತ್ತಾ, ಆ ಒಂದು ಡ್ಯಾನ್ಸಿಂಗ್ ಎನರ್ಜಿ ದಟ್ ಮೇಡ್ ಆಡ್ ಆನ್ ಟು ನಿಜಾನ ನಾನೇನ. ಅವ್ರ ಬ್ಯೂಟಿಫುಲ್ ಗ್ರೇಸ್ ಮೂಮೆಂಟ್ ಆಗ್ಲಿ ಅಂಡ್ ಅವರ ಒಂದು ಡೆಡಿಕೇಶನ್ ಆಗ್ಲಿ, ತಂದೆ ಬಗ್ಗೆ ಇರುವಂತಹ ಗೌರವ ಆಗ್ಲಿ, ಎವ್ರಿಥಿಂಗ್ ರಿಯಲಿ ಮ್ಯಾಟರ್. ಸೊ ಖುಷಿ ಇದೆ ಅಂತ ಒಳ್ಳೆ ನಾನು ಕುಟುಂಬದಿಂದ ಇಂಟ್ರೊಡ್ಯೂಸ್ ಆಗಿರೋದು. ಐ ಆಮ್ ಸೋ ಹ್ಯಾಪಿ ಫಾರ್ ಇಟ್. ಓಕೆ, ಸೊ ಆಫ್ಟರ್ ಚೆಲುವಿನ ಚಿಲಿಪಿಲಿ ನಿಮ್ಗೆ ಮತ್ತಷ್ಟು ಆಫರ್ಸ್ ಗಳೇನಾದ್ರು ಬರಕ್ ಸ್ಟಾರ್ಟ್ ಆಯ್ತಾ? ಹೌದು, ಚೆಲುವಿನ ಚಿಲಿಪಿಲಿ ಲಾಂಚ್ ಆದ್ಮೇಲೆ ತುಂಬಾ ಆಫರ್ಸ್ ಗಳು ಬರಕ್ ಶುರು ಆಯ್ತು. ಇವಾಗಿನ ಇಂಡಸ್ಟ್ರಿ ಸ್ವಲ್ಪ ನಮ್ಗೊಂಥರ ಅಯ್ಯೋ ಆತರ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅನ್ಸತ್ತೆ. ಬಿಕಾಸ್ ಅವಾಗ ಚೆಲುವಿನ ಚಿಲಿಪಿಲಿ ನಾವು ಸಕ್ಸಸ್ ನ ಹೇಗ್ ನೋಡಿದೀನಿ ಅಂತ ಹೇಳಿದ್ರೆ 50 ಆಟೋಸ್ ಕಟ್ಔಟು, ಸ್ಟಾರ್ ಕಟ್ಔಟು, ದೊಡ್ಡ ದೊಡ್ಡ ಹೌಸ್ಫುಲ್ ಬೋರ್ಡ್ಗಳು ಅಂಡ್ ಜನ ನಮಗೋಸ್ಕರ ಕಿರ್ಚಾಟ. ನನಗಿನ್ನ ಮಂಡ್ಯದಲ್ಲಿ ನಾವು ಬರ್ತಾ ಇದೀವಿ ಅಂತ ಹೇಳಿದ್ರೆ 50 ಸ್ಟಾರ್ ಕಟ್ಔಟ್ಗಳು ನಿಂತ್ಕೊಂಡಿತ್ತು. ಅಂಡ್ ಹೌಸ್ ಫುಲ್ ಹೋಗಿದ ತಕ್ಷಣ ನಮಗೆ ಆ ಗಾರ್ಲ್ಯಾಂಡ್ ಹಾಕಿ ಆ ಪುಷ್ಪ ಎಲ್ಲ ಸುರಿದು ನಮಗೆ ವೆಲ್ಕಮ್ ಮಾಡೋದು. ಅಂಡ್ ಇಟ್ ವಾಸ್ ನಾಟ್ ಓನ್ಲಿ ಫಾರ್ ದಟ್ ಡೇ, ಕಂಟಿನ್ಯೂಸ್ ಹೌಸ್ಫುಲ್ ಶೋಸ್ ನಡೀತಾ ಇತ್ತು. ಅಂಡ್ ಪೇಪರ್ಸ್ ಅಲ್ಲಿ ಜೆನ್ಯೂನ್ ರಿವ್ಯೂ, ಅದೆಲ್ಲ ಒಂಥರ ನಮ್ಗೆ ಆರ್ಟಿಸ್ಟ್ ಆಗಿ ನಮಗೆ ಮೋಟಿವೇಟ್ ಮಾಡುವಂತ ಒಂದು ಸಂದರ್ಭಗಳದು. ಅದಕ್ಕೆ ನಾನು ಅದೆಲ್ಲ ವಿಟ್ನೆಸ್ ಮಾಡಿದೀನಿ ಅಂತ ಅನ್ನೋದೇ ನನಗೊಂದು ಖುಷಿ ಆಗತ್ತೆ. ಅದಾದ್ಮೇಲೆ ತುಂಬಾ ಸಿನಿಮಾಗಳು ಬರಕ್ ಶುರು ಆಯ್ತು. ಸೊ ನನ್ನ ಸೆಕೆಂಡ್ ಸಿನಿಮಾ ಬಂದು ಕಾಲ್ಗೆಜ್ಜೆ. ನನ್ನ ರಿಯಲ್ ಕ್ಯಾರೆಕ್ಟರ್ಗೂ ಅದಕ್ಕೂ ಸ್ವಲ್ಪ ಹತ್ರ ಇರ್ಬೋದು ಅನ್ಸುತ್ತೆ, ಬಿಕಾಸ್ ಅದ್ರಲ್ಲಿ ನನ್ನ ಡ್ಯಾನ್ಸರ್ ಕ್ಯಾರೆಕ್ಟರ್. ಅದರಲ್ಲೂ ತುಂಬಾ ಮೆಚ್ಯೂರ್ಡ್ ರೋಲ್ ಪ್ಲೇ ಮಾಡಿದೀನಿ. ಅದರಲ್ಲಿ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರನೇ ಮಾಡಿದ್ದು. ಅದು ಒಳ್ಳೆ ನಮ್ಗೆ ಸ್ಟೇಟ್ ಅವಾರ್ಡ್ ಬಂತು ನಮ್ಮ ಡೈರೆಕ್ಟರ್ಗೆ, ರಂಗಾಯಣ ರಘು ಸರ್, ಪವಿತ್ರ ಲೋಕೇಶ್ ಮೇಡಮ್ ಅವರ ಮಗಳ ಪಾತ್ರ ಮಾಡಿದೀನಿ. ಅಂಡ್ ನನ್ನ ಒಂದು ಬ್ಯೂಟಿಫುಲ್ ಮೆಮರಿ ಅಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಒಂದು ಬ್ಯೂಟಿಫುಲ್ ಸಾಂಗ್ ಹಾಡಿದ್ದಾರೆ, ಕ್ಲಾಸಿಕಲ್ ಸಾಂಗ್ ಹಾಡಿದ್ದಾರೆ. ನಾನು ಯಾವಾಗ್ಲೂ ಅದನ್ನ ಕೇಳಕ್ಕೆ ಖುಷಿ ಪಡ್ತೀನಿ. ಸೊ ಅಂತ ದೊಡ್ಡ ಸಿಂಗರ್ಸ್ ಗಳು ನಮ್ಮ ಸಿನಿಮಾಗೆ ಹಾಡಿರೋದು. ಅಂಡ್ ಅದಕ್ಕೆ ಅನುರಾಧ ಶ್ರೀಧರ್ ಸರ್ ಡ್ಯಾನ್ಸ್ ಮಾಡಿದ್ದಾರೆ. ಮದನ್ ಹರಣಿ ಮಾಸೂಲ್ ಕೊರಿಯೋಗ್ರಫಿ. ಸೊ ವಿ ಮನೋಹರ್ ಸರ್, ನಾಗಾಭರಣ ಸರ್, ಈ ತರ ಒಂದು ದಂಡ ಇದ್ದಂತಹ ಒಂದು ಸಿನಿಮಾ. ಸೊ ಇಟ್ ವಾಸ್ ಆಲ್ಸೋ ಮೆಮೊರೇಬಲ್ ಮೂಮೆಂಟ್ ಅಂಡ್ ಅದು ತುಂಬಾ ಒಳ್ಳೆ ಹೆಸರು ಮಾಡ್ತು. ಸೊ ಐ ಥಿಂಕ್ ಅದಾದ್ಮೇಲೆ ಸ್ವಲ್ಪ ನನಗೆ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗ್ಲಿಲ್ಲ ಅಂತಲ್ಲ, ಸಿಕ್ಕಿತು. ಚೂಸ್ ಮಾಡೋದ್ರಲ್ಲಿ ನಾ ಸ್ವಲ್ಪ ಎಡವುದ್ನ ಅಥವಾ ಏನು ಅನ್ನೋದು, ಬಿಕಾಸ್ ಇಟ್ ವಾಸ್ ಎವ್ರಿಥಿಂಗ್ ಇಸ್ ಅ ಲರ್ನಿಂಗ್ ಪ್ರೋಸೆಸ್. ಹೌದು, ನನಗೆ ಇನ್ನೊಂದು ಯಾವ ಮ್ಯಾನೇಜರ್ಸ್ ಇರ್ಲಿಲ್ಲ ಆಗಿನ ಒಂದು ಜನರೇಷನ್ ಅಲ್ಲಿ. ಈಗ ಸ್ವಲ್ಪ ಕಂಫರ್ಟ್ ಝೋನ್ಸ್ ಜಾಸ್ತಿ ಆಗಿದೆ, ಇಂಡಸ್ಟ್ರಿ ಅಪ್ಗ್ರೇಡ್ ಆಗ್ತಾ ಇದೆ. ಹೌದು, ಈಗ ಏನೇ ಸಿನಿಮಾ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಮ್ಯಾನೇಜರ್ ಥ್ರೂನೋ ಅಥವಾ ಒಂದು ಆ ತರ ಒಂದು ರಿಲೇಟಬಲ್ ಆಗಿ ಬರುತ್ತೆ. ಆದ್ರೆ ನನಗೆ ನನ್ನ ತಾಯಿನೇ ಮ್ಯಾನೇಜರ್, ನನ್ನ ತಾಯಿನೇ PA, ನನ್ನ ತಾಯಿನೇ ಪ್ರೊಡಕ್ಷನ್. ಸೊ ಎಲ್ಲ ಸೋಲ್ ಹ್ಯಾಂಡಲ್ಡ್ ಆಗಿ ಬಂದಾಗ ಇಟ್ ವಿಲ್ ಬಿ ಮೈನಸ್, ಇಟ್ ವಿಲ್ ಬಿ ಪ್ಲಸ್ ಆಸ್ ವೆಲ್. ಓಕೆ, ಸೊ ಸಮ್ವೇರ್ ಆ ಒಂದು ಟೈಮಲ್ಲಿ ನೀವೇ ಎಲ್ಲೋ ಒಂದ್ ಕಡೆ ಡಿಸಿಷನ್ ಮಾಡುವಂತಹ ಒಂದು ಇದ್ರಲ್ಲಿ ಎಡವುದ್ರ? ಖಂಡಿತ ಎಡವುದೆ ಅನ್ನೋದಕ್ಕಿಂತ ನನಗೆ ಹೇಳಿದ್ದೊಂದು ಪಾತ್ರಗಳಾಗತ್ತೆ, ಬಟ್ ಅಲ್ಲಿ ನನ್ನ ಪ್ರೊಜೆಕ್ಟ್ ಮಾಡಿದ್ದ ರೀತಿ ಇನ್ನೊಂದಾಗಿರುತ್ತೆ. ಸೊ ನಾನಿಲ್ಲಮ್ಮ ನೀವು ಈ ತರ ನೀವೆಲ್ಲ ಪ್ರಮೋಟ್ ಮಾಡ್ತೀವಿ, ಈ ತರ ನಿಮ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ, ಬಟ್ ಅಲ್ಲಿ ನನಗೆ ಸಿನಿಮಾದಲ್ಲಿ ನನ್ನ ತೋರಿಸಿದ್ದೇ ಬೇರೆ ರೀತಿ ಆಗುತ್ತೆ. ಸೊ ಈ ತರ ಎಲ್ಲ ಸ್ವಲ್ಪ ನನಗೆ ನಾನು ಅಪ್ಸ್ ಅಂಡ್ ಡೌನ್ಸ್ ಆದಾಗ ಐ ಲರ್ನ್ ಇಟ್. So as I said, I didn't have anyone to guide in industry. So it was like learning error. ನಂತರ ಮಿಸ್ಟೇಕ್ ಮಾಡಿ ಅದನ್ನ ತಿದ್ಕೊಳ್ಳೋ ಅಂತ ಒಂದಷ್ಟು ಫೇಸಸ್ ನಾನು ಅದನ್ನ ಖಂಡಿತವಾಗ್ಲೂ ಫೇಸ್ ಮಾಡಿದ್ದೀನಿ. ಸೊ ಅಪ್ಸ್ ಅಂಡ್ ಡೌನ್ಸ್ ನಾನು ಇಂಡಸ್ಟ್ರಿನಲ್ಲಿ ಖಂಡಿತವಾಗ್ಲೂ ಕಲ್ತಿದ್ದೀನಿ. ಬಟ್ ಅದರಿಂದ ನಾನು ಕಲ್ತಿದ್ದು ಒಂದೇನಂತ ಹೇಳಿದ್ರೆ, ನಾವು ಸಕ್ಸಸ್ನು ಒಂದೇ ರೀತಿಯಲ್ಲಿ ನಾವು ತಗೊಳ್ಬೇಕು, ಫೇಲ್ಯೂರ್ನು ಒಂದೇ ರೀತಿಯಲ್ಲಿ ತಗೊಳ್ಬೇಕು. ಬಟ್ ಏನಂತ ಹೇಳಿದ್ರೆ ನನಗೆ ಒಂದೇ ಇದ್ದಿದ್ದು, ನೀನ್ ಸ್ಟಾರ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ಕಲಾವಿದೆಯಾಗಿ ಗುರುತಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ನೀನ್ ಎಲ್ಲಾ ಪಾತ್ರ ನಿಭಾಯಿಸಬಹುದು ಅಂತ ನೀನ್ ನಿಂತ್ಕೊಂಡ್ರೆ ನಿನಗೆ ಇಡೀ ಲೈಫ್ ನಿನಗೆ ಕೆಲಸ ಇರುತ್ತೆ. ನಾನು ಸ್ಟಾರ್ ಆಗಕ್ಕೆ ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇಟ್ ಮೇ ಬಿ ಫಾರ್ ಸಮ್ ಶಾರ್ಟ್ ಸ್ಪ್ಯಾನ್ ಇರಬಹುದು. ದಟ್ ಇಸ್ ಮೈ ಆನ್ಸರ್, ದಟ್ ಇಸ್ ನನ್ನ ಯೋಚನೆ. ತಪ್ಪಾಗಿದ್ರೆ ಐ ಕ್ಯಾನ್ ರಿಯಲಿ ಕರೆಕ್ಟ್ ಇಟ್. ಬಟ್ ಒಂದು ಒಳ್ಳೆ ಕಲಾವಿದೆ ಅಂತ ಗುರುತಿಸ್ಕೊಂಡ್ರೆ ಎಲ್ಲಾ ಪಾತ್ರ ಮಾಡ್ತಾರಪ್ಪ, ರೂಪಿಕನ ಡಾಕ್ಟರೇ ಮಾಡ್ಬೋದು, ರೂಪಿಕನ ಡ್ಯಾನ್ಸರೇ, ಈ ಒಂದು ಫ್ಲೆಕ್ಸಿಬಿಲಿಟಿ ನಾವು ಯಾವಾಗ ನಾವು ತೋರಿಸ್ಕೊಳ್ತಾ ಹೋಗ್ತೀವೋ ಆರ್ಟಿಸ್ಟ್ಗೆ ಒಂದು ಬ್ರೀದಿಂಗ್ ಸ್ಪೇಸ್ ಇರುತ್ತೆ, ಸಸ್ಟೈನಬಿಲಿಟಿ ಜಾಸ್ತಿ ಇರುತ್ತೆ. ಇದನ್ನ ಕಲಿತಾ ಹೋಗ್ತಾ ಇದೆ, ಅದನ್ನೇ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ಸೊ ಐ ಥಿಂಕ್ ಅದೇ ನನಗೆ ಇವತ್ತವರೆಗೂ ಕೆಲಸ ಕೊಟ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇಟ್ ಇಸ್ ಲೈಕ್ ಎವ್ರಿ ನೆಗೆಟಿವ್ ಮೇಡ್ ಮಿ ಅ ಪಾಸಿಟಿವ್ ಡಿಸಿಷನ್ ಅಂತ ಹೇಳಿದ್ರೆ ಐ ಆಮ್ ಬ್ಲೆಸ್ಡ್ ವಿತ್ ಇಟ್. ಓಕೆ, ಸೊ ಎಲ್ಲೋ ಒಂದ್ ಕಡೆ ಇವಾಗ ಒಂದು ಒಳ್ಳೆ ಸಿನಿಮಾ ಮಾಡಿ ಹೆಸರು ಮಾಡೋದು ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ಒಂದು 10 ಸಿನಿಮಾ ಮಾಡಿ ಹೆಸರು ಮಾಡೋದು, ದುಡ್ಡು ಮಾಡೋದು, ಆ ತರ ಇಂಪಾರ್ಟೆಂಟ್ ಆಗುತ್ತಾ?
ಐ ಥಿಂಕ್ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಮಾಡಿ ಹೆಸರು ಮಾಡೋದು ತುಂಬಾನೇ ಮುಖ್ಯ ಆಗತ್ತೆ. ಬಿಕಾಸ್ ಒಂದು 10 ಸಿನಿಮಾ ಮಾಡಿ 10 ಸಿನಿಮಾದಲ್ಲಿ ದುಡ್ಡು ಮಾಡೋದು ಅದು ನನ್ನ ಜಾಗ್ರಫಿನಲ್ಲಿ ಇಲ್ಲ ಅನ್ಸತ್ತೆ. ಬಿಕಾಸ್ ದುಡ್ಡು ಮಾಡ್ಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದಿದ್ರೆ ಮೇ ಬಿ ನಾನು ಯಾವಾಗ್ಲೂ ದುಡ್ಡು ಮಾಡ್ಬೋದಾಗಿತ್ತು. ಬಟ್ ನನ್ನ ಹಸಿವಿದ್ದು ಪಾತ್ರಕ್ಕೆ, ನನ್ನ ಹಸಿವಿದ್ದು ಒಂದು ಸಿನಿಮಾಗೆ. ಸೊ ಆ ಹಸಿವಿನ ಹಿಂದೆ ಹುಡ್ಕೊಂಡು ಹೋಗ್ತಾ ಇದ್ದೆ ನಾನು. ಸೊ ಐ ಥಿಂಕ್ ಕಲೆನೇ ನನ್ನ ಸಾಕ್ತಾ ಇದೆ. ಎಷ್ಟೋ ಸಲಿ ನನ್ನ ಚೈಲ್ಡ್ಹುಡ್ ಅಲ್ಲಿ ವಿ ಹ್ಯಾವ್ ಫೇಸ್ಡ್ ಇಟ್. ಯೂನಿಫಾರ್ಮ್ಸ್ ಅಲ್ಲಿ ನಾನು ಹೋಗಿ ಪರ್ಫಾರ್ಮ್ ಮಾಡಿದ್ದೀನಿ. 250 ರೂಪಾಯಿ 300 ರೂಪಾಯಿ ದುಡ್ಡು ಕೂಡ ಇರ್ತಿರ್ಲಿಲ್ಲ ನನ್ನ ತಾಯಿ ಹತ್ರ. ಬಿಕಾಸ್ ವಿ ಆರ್ ಫ್ರಮ್ ಅ ವೆರಿ ನಾರ್ಮಲ್ ಫ್ಯಾಮಿಲಿ. ವಿ ಆರ್ ನಾಟ್ ಫ್ರಮ್ ಅ ಗೋಲ್ಡನ್ ಸ್ಪೂನ್ ಬ್ಯಾಕ್ ಗ್ರೌಂಡ್. ಬಟ್ ಅದನ್ನ ಯಾವತ್ತೂ ನಮ್ಗೆ ಅಷ್ಟು ಕಷ್ಟ ಅಂತ ತೋರಿಸ್ಕೊಟ್ಟಿರ್ಲಿಲ್ಲ ನಮ್ಮ ತಂದೆ ತಾಯಿ. ಸೊ ಏನೇ ಆಗಿದ್ರು ಪರವಾಗಿಲ್ಲ, ಸ್ಯಾಕ್ರಿಫೈಸ್ ಮಾಡ್ಕೊಂಡೆ ಅವ್ರ ಲೈಫ್ ನ ಬಂದ್ರು. ಬಿಕಾಸ್ ಇಬ್ಬರು ಮಕ್ಕಳನ್ನ ಸಾಕೋದು ಇಟ್ ಇಸ್ ನಾಟ್ ಅಟ್ ಆಲ್ ಈಸಿ ಥಿಂಗ್. ಅವ್ರಿಗೆ ಎಜುಕೇಶನ್ ಕೊಡ್ಬೇಕು, ಜೊತೆಗೆ ಮಗಳು ಈ ತರ ಬೆಳಿತಾ ಹೋಗ್ತಾ ಇದ್ದಾಳೆ ಅನ್ನೋದಕ್ಕಿಂತ ಜನ ಆಡ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ. ನಿಮ್ ಮಗಳಿಗೆ ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಸೇರಿಸ್ದೆ, ಸಿನಿಮಾ ಇಂಡಸ್ಟ್ರಿ ಆಗ್ಬೇಕಾಗಿತ್ತು ಅಂತ. ದಟ್ ವಾಸ್ ಆಲ್ಸೋ ಅ ಚಾಲೆಂಜ್. ನಾನು ಒಂದ್ ಮಾತು ಹೇಳಿದೆ, ನಾನು ಯಾವತ್ತೂ ತಲೆ ಎತ್ತ ನಿಲ್ಲುವಂತ ಕೆಲಸಗಳು ಮಾಡ್ತೀನಿ, ತಲೆ ತಗ್ಸೋಂತ ಕೆಲಸ ಯಾವತ್ತೂ ಮಾಡಲ್ಲ. ಸೊ ಐ ನೋ ವಾಟ್ ಐ ಆಮ್. ನಾನು ನಂಬಿರೋದು ಕಲೆ ಬಗ್ಗೆ. ಆ ತಾಳ್ಮೆ ಇದೆ. ಆ ತಾಳ್ಮೆಗೆ ನಾನು ಸ್ವಲ್ಪ ಸ್ಪೇಸ್ ಕೊಟ್ಬಿಡಿ, ನಾನು ಯಾವತ್ತೂ ನಾನು ಒಳ್ಳೊಳ್ಳೆ ಕೆಲಸಗಳೇ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಐ ಥಿಂಕ್ ಎಲ್ಲೋ ಅದರಲ್ಲಿ ಉಳಿಸ್ಕೊಂಡು ಬಂದಿದ್ದೀನೇನೋ ಅಂತ ನನ್ಗನ್ಸತ್ತೆ. ಸೊ ಓಕೆ, ಬಿಕಾಸ್ ಸಂವೇರ್ ಈಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತ ಹುಡುಗಿ, ಅಫ್ಕೋರ್ಸ್ ಇವಾಗ ಹೇಳ್ತಾರೆ ರಿಲೇಟಿವ್ಸ್ ಆಗಿರ್ಬೋದು, ಇವಾಗ ಸ್ವಲ್ಪ ಪರವಾಗಿಲ್ಲ, ಇಂಡಸ್ಟ್ರಿ ಆರ್ಟಿಸ್ಟ್ ಎಲ್ಲ ಹೆಚ್ಚುತ್ತಾ ಇದ್ದಾರೆ. ಬಟ್ ಆ ಒಂದು ನಿಮ್ಮ ಒಂದು ಫೇಸ್ ಅಲ್ಲಿ ಇಟ್ ವಾಸ್ ವೆರಿ ಲೆಸ್. ಸೊ ಇವಾಗ ನೀವ್ ಹೇಳ್ಕೊಂಡಂಗೆನೆ ಆ ಟೈಮಲ್ಲಿ ನಿಮ್ಮ ತಾಯಿಯವರೇನೆ ಆ ತರ ಒಂದು ಮಾತುಗಳು ಬಂದಾಗ ಕಾಮೆಂಟ್ಸ್ ಅಥವಾ ನೆಗೆಟಿವ್ ಪಾಸಿಟಿವ್ ಕಾಮೆಂಟ್ಸ್ ಹೆಂಗ್ ರಿಸೀವ್ ಮಾಡ್ತಿದ್ರು? ಸ್ಟಾರ್ಟಿಂಗ್ ಅವ್ರು ಸ್ವಲ್ಪ ಡಿಸ್ಟರ್ಬ್ ಆಗೇ ಆಗ್ತಾರೆ. ಬಿಕಾಸ್ ಅವ್ರಿಗೆ ಭಯ ಇರತ್ತಲ್ವಾ, ಒಂದ್ ಹೆಣ್ಮಗುನ ನಾವೇನಾದ್ರು ಯಾವ ತರ ನಾವು ಬಿಟ್ಬಿಡ್ತಾ ಇದೀವ ಅಥವಾ ನಾವೇನೋ ಕೇರ್ ಮಾಡ್ತಿಲ್ವ ಅಂತ ಖಂಡಿತ ಭಯ ಇರುತ್ತೆ. ಆದ್ರೆ ಅವ್ರಿಗೆ ಇಂಡಸ್ಟ್ರಿ ಗೊತ್ತಿದೆ ಏನು ಅಂತ. ಮತ್ತೆ ನಾನು ಕೆಲಸ ಮಾಡ್ತದಂತಹ ವಾತಾವರಣ ಆಗಿತ್ತು. ನಾರಾಯಣ್ ಸರ್ ಆಗ್ಲಿ ಮತ್ತೆ ಈ ತರ ಎಲ್ಲ ಹೆಂಗೆ ಅಂದ್ರೆ ಮನೆ ಒಂದು ವಾತಾವರಣ ಸೃಷ್ಟಿ ಮಾಡಿದಾಗ ಅವ್ರಿಗೆ ಇಂಡಸ್ಟ್ರಿ ಏನು ಅಂತ ಗೊತ್ತಿದೆ. ಮುಖ್ಯವಾಗಿ ಅವ್ರಿಗೆ ಅವ್ರ ಮಗಳೇನು ಅಂತ ಒಂದು ಗೊತ್ತಿರೋಂತ ನಂಬಿಕೆ ಇರೋದ್ರಿಂದನೇ ಏನೇ ಕಮೆಂಟ್ಸ್ ಬಂದ್ರು ಶಿ ಯೂಸ್ ಟು ನಾಟ್ ರಿಯಾಕ್ಟ್ ಫಾರ್ ದಟ್. ಹೌದಾ, ಸರಿ ಆಯ್ತು. ಅಂಡ್ ನನ್ನ ತಾಯಿ ಅಥವಾ ನನ್ನ ತಂದೆ, ನನ್ನ ಫ್ಯಾಮಿಲಿ ಹೇಗೆ ಅಂದ್ರೆ ಇಡೀ ಲೈಫ್ ನೇ ಮುಡುಪಾಗಿಟ್ಬಿಟ್ಟಿದ್ದಾರೆ. ಸೊ ಅಮ್ಮ ಕಿದ್ವಾಯಲ್ ವರ್ಕ್ ಮಾಡ್ತಾ ಇದ್ರು ಕೂಡ 3 ವರ್ಷ ಅವ್ರಿಗಿನ್ನ ಇದಿತ್ತು, ವರ್ಕಿಂಗ್ ಇಯರ್ ಇತ್ತು. ಬಟ್ ನನಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಅವರು VR ಕೊಟ್ರು. 3 ವರ್ಷದ ಮುಂಚೆನೆ ನನಗೆ ಯಾವಾಗ ತುಂಬಾ ಸಿನಿಮಾಗಳು ಬರ್ತಾ ಇತ್ತು ನನಗೆ. ಸೊ ನನ್ ಜೊತೆ ಇರ್ಬೇಕು ಅಂತ ಹೇಳಿ VR ಕೊಟ್ರು. ಶಿ ಯೂಸ್ ಟು ಬಿ ವಿತ್ ಮಿ 24/7. ಯಾವ್ದೇ ಇವೆಂಟ್ ಹೋದ್ರು, ಯಾವ್ದೇ ಒಂದು ಶೂಟಿಂಗ್ ಹೋದ್ರು, ಎಲ್ಲೇ ಹೋದ್ರು ಕೂಡ 24 ಗಂಟೆ ಜೊತೆ ನಮ್ಮಮ್ಮ ನನಗೆ ಅಕಂಪನಿ ಮಾಡ್ತಾ ಇದ್ರು. ಸೊ ಅವಾಗಲೇ ನಮ್ಮ ಅಣ್ಣ ನನಗೆ ಅಕಂಪನಿ ಮಾಡ್ತಾ ಇದ್ದ. ಸೊ ಈ ತರ ಹೋಗ್ತಾ ಇದ್ದಾಗ ಐ ಥಿಂಕ್ ನನಗೆ ರೇಕ್ಸು ಇದ್ದಾರೆ. ಅದು ಕಾಮಿಡಿ ಆಗಾದ್ರೂ ಆಗಿರ್ಬೋದು ಅಥವಾ ನನಗೆ ಅದು ಒಂದ್ಸತಿ ಬೇಜಾರು ಆಗಿದೆ ನನಗೆ. ಏನು ನಿಮ್ಮಮ್ಮ ಬಾಡಿ ಗಾರ್ಡ್ ಬಂದಿಲ್ವಾ ಎಲ್ಲೂ ಅಂತ. ಹೌದಾ, ಪ್ರೌಡ್ಲಿ ಸೇ ದಟ್ ಹೌಸ್ ನನ್ನ ಬಾಡಿ ಗಾರ್ಡೇ ಅವ್ರು ನನ್ನ ಸ್ಟ್ರೆಂತೆ. ಅವರೆಲ್ಲ ಇರ್ಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನನ್ನ ಲೈಫ್ ಇನ್ನೇನಾಗ್ತಿತ್ತು ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಸಾಧ್ಯ ಆಗಲ್ಲ. ಸೊ ಎಲ್ಲಾ ಕಮೆಂಟ್ಸ್ ನ ಕೇಳಿದೀನಿ. ಅವಮಾನಗಳಾಗಿದೆ, ಜೊತೆಗೆ ಸನ್ಮಾನ ಆಗಿದೆ. ಯಾವೊಂದು ಪೇಪರ್ ಅಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಆಗಿ ಬಂದಿದೆ ಅದೇ ಪೇಪರ್ ಅಲ್ಲಿ ಪಾಸಿಟಿವ್ ಆಗಿ ಬಂದಿದೆ. ಸೊ ಅದನ್ನ ತಾಳ್ಮೆಯಿಂದ ಒಂದು ಕಾನ್ಸ್ಟೆಂಟ್ ಆಗಿ ನನ್ನ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ ಹೋಗಿದ್ರಿಂದ ಐ ಥಿಂಕ್ ನನಗೆ ಅದು ತುಂಬಾ ಡಿಸ್ಟರ್ಬ್ ಆಗ್ಲಿಲ್ಲ. I was focused only on my work. So I had patience. ನನಗೆ ತಾಳ್ಮೆ ಇತ್ತು, ನಂಬಿಕೆ ಇತ್ತು. ಇವತ್ತೇನೋ ನನಗಿದು ವರ್ಕ್ ಆಗ್ಲಿಲ್ಲ ಸಿನಿಮಾ, ಇವತ್ತು ನನಗಿದೇನೋ ಆಗ್ಲಿಲ್ಲ, ನನಗೆ ಇವತ್ತೇನೋ ಬರ್ಲಿಲ್ಲ, ಬಟ್ ಮುಂದೆ ಬರತ್ತೇನೋ ನನಗೆ ನಂಬಿಕೆ ಇತ್ತು. ಅಂಡ್ ನನಗೆ ಕಲೆ ಬಗ್ಗೆ ಗೌರವ ಇತ್ತು, ಹಸಿವಿತ್ತು. ಅದು ನನಗೆ ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಇದೆಲ್ಲ ಆದ್ಮೇಲೆ ಒಂದ್ ಬ್ರೇಕ್ ತರನೇ ತಗೊಂಡ್ಬಿಟ್ರಿ ಅನ್ಸುತ್ತೆ. ಎಷ್ಟೋ ವರ್ಷಗಳ ಕಾಲ ನೀವು ಕಾಣಿಸ್ಕೊಳ್ಳೇ ಇಲ್ಲ. ಸೊ ಆ ಒಂದು ಟೈಮಲ್ಲಿ ಏನ್ ಮಾಡ್ತಾ ಇದ್ರಿ? ನಿಯರ್ಲಿ 1.5 year ನಾನು ಸಿನಿಮಾಗಳಿಂದ ಸ್ವಲ್ಪ ದೂರ ಇದ್ದೆ. ಆ ಟೈಮಲ್ಲಿ ಏನಂದ್ರೆ ಒಂದು ನನಗೆ ಎಜುಕೇಶನ್ ಪೀಕ್ ಟೈಮ್ ಅಲ್ಲಿ ಇತ್ತು. ಮತ್ತೆ ನನ್ನ ಡ್ಯಾನ್ಸ್ ಸ್ಟುಡಿಯೋ ಶುರು ಮಾಡ್ಬೇಕು ಅಂತ ಆಸೆ ಇತ್ತು. ಅದಾದ್ಮೇಲೆ ಸ್ವಲ್ಪ ನನ್ನ ಬಾಡಿ ವೇಟ್ ನಾನು ತುಂಬಾ ಅವಾಗ ಚಬ್ಬಿ ಆಗಿದೆ, ಅದನ್ನ ರೆಡ್ಯೂಸ್ ಮಾಡ್ಬೇಕು ಅಂತ ನನಗೆ ಒಂದು ಫೋಕಸ್ ಇತ್ತು. ಸೊ ಇದೆಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ಹೇಳಿ 1.5 ವರ್ಷ ನಾನು ಸ್ವಲ್ಪ ಆಕ್ಟಿಂಗ್ ಇಂದ ದೂರ, ಅಂದ್ರೆ ತೀರಾ ನಾನು ಮಾಡ್ತಿರ್ಲಿಲ್ಲ, ಮಾಡ್ತಿದ್ದೆ ಬಟ್ ಅಲ್ಲಿ ಇಲ್ಲಿ ಕಾಣಿಸ್ಕೊತಾ ಇದ್ದೆ. ಅಂದ್ರೆ ಒಂದು ಬ್ರೇಕ್ ತರ. ಎಸ್. ಮತ್ತೆ ಪಾತ್ರಗಳು ಕೂಡ ನಾನು ಕಾಯ್ತಾ ಇದ್ದೆ. ಒಂದ್ ಒಳ್ಳೆ ಪಾತ್ರಗಳಿಗೆ ನಾನು ವೇಟ್
ವೇಟ್ ಮಾಡ್ತಿದ್ದೆ. ಸೊ ಇಟ್ ವಾಸ್ ಒಂಥರ ನನಗೆ ನಾನೇ ಕಂಡ್ಕೊಳಕ್ಕೂ ಒಂಥರ ಬ್ರೇಕ್ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಅದಾಗಿದ್ಮೇಲೆ ನನ್ಗೆ ಸ್ಟುಡಿಯೋ ಓಪನ್ ಮಾಡಿದೆ, ಗೆಜ್ಜೆ ಅಂತ ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡಿದೆ. ಇಟ್ ವಾಸ್ ಅ ವೆರಿ ಪ್ರೊಡಕ್ಟಿವ್ ಬ್ರೇಕ್ ಫಾರ್ ಮೀ. ನನಗೆಲ್ಲೂ ಅದು ಡಿಸಪಾಯಿಂಟ್ ಆಗಿಲ್ಲ ನನಗೆ. ಓಕೆ, ಸೊ ಸಮ್ವೇರ್ ಈ ಒಂದು ಆಕ್ಟಿಂಗ್ ಅಥವಾ ಸಿನಿಮಾ ಇಂಡಸ್ಟ್ರಿ ನಡುವೆ ಆ ಒಂದು ಪರ್ಸ್ನಲ್ ಸ್ಪೇಸ್ ಅಥವಾ ಪರ್ಸ್ನಲ್ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಾವು ಮೀರ್ ಹೋದ್ಮೇಲೆ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಬಿಕಾಸ್ ಸ್ಕೂಲಿಂಗ್ ಅಲ್ಲಿ ಹೇಗಾಗುತ್ತೆ ಅಂತಂದ್ರೆ, ನನಗೆ ಎಷ್ಟೋ ಸಲ ನಾನು ಹೇಳ್ತಾನೆ ಇರ್ತೀನಿ, ಆಯಾ ಏಜ್ ಅಲ್ಲಿ ಏನೇನು ಎಂಜಾಯ್ ಮಾಡ್ಬೇಕು ನಾವು ಎಂಜಾಯೇ ಮಾಡಿರಲ್ಲ ಅಲ್ವಾ ಅಂತ. ಬಿಕಾಸ್ ಸ್ಕೂಲಲ್ಲೆಲ್ಲ ಹೇಗಾಗಿರುತ್ತೆ ಅಂದ್ರೆ, ಇವಾಗ ನನ್ನ ನೋಡ್ತಾ ಇದ್ರೆ ಒಂದು ಹೀರೋಯಿನ್ ತರ ನೋಡ್ತಿರ್ತಾರೆ. ಎಷ್ಟೋ ಜನ ಮಾತಾಡ್ಸ್ಬೇಕು ಅಂತ ಅನ್ಕೊಳ್ತಿರ್ತಾರೆ, ಮಾತಾಡ್ಸೋದೇ ಇರಲ್ಲ. ಅವರೆಲ್ಲ ಹೀರೋಯಿನ್ ಅಪ್ಪ ನಮ್ಮ ಹತ್ರ ಮಾತಾಡ್ಸ್ರ, ಅದೊಂದು ಗ್ಯಾಪ್ ಬರುತ್ತೆ. ಅಂಡ್ ಹೌದು, ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಪಾನಿಪುರಿ ತಿನ್ಬೇಕು ಅಂತ ಆಸೆ ಆಗುತ್ತೆ. ಅಲ್ಲಿ ಹೋದ್ರೆ ನಮ್ಗೆ ಅದ್ ತಪ್ಪು ಅಂತ ಹೇಳಲ್ಲ, ಬಂದ್ ಮಾತಾಡ್ಸೋದಾಗ್ಲಿ ಅದೆಲ್ಲ ನಮ್ಗೆ ಯಾವ್ದು ತಪ್ಪು ಅಂತ ಅನ್ಸಲ್ಲ. ಬಟ್ ಒಂದು ಚಿಕ್ಕ ಮೂಮೆಂಟ್ಸ್ ನಾವು ಕಳ್ಕೊಂಡ್ಬಿಡ್ತೀವೇನೋ ಅಂತ ಅನ್ಸತ್ತೆ. ಬಟ್ ಪರ್ಸನಲ್ ಸ್ಪೇಸ್ ಅಥವಾ ಫ್ಯಾಮಿಲಿಗೆ ಟೈಮ್ ಕೊಡೋದು ತುಂಬಾನೇ ಕಡಿಮೆ ಆಗ್ಬಿಡತ್ತೆ. ಬಿಕಾಸ್ ನಾವು ಶೂಟಿಂಗೇ ಒಂಥರ ನಮ್ಗೆ ಫ್ಯಾಮಿಲಿ ಆಗೋಗಿರ್ತೀವಿ. ಇವಾಗ ಸೀರಿಯಲ್ ಎಸ್ಪೆಷಲಿ ಹೇಗೆ ಅಂದ್ರೆ, ತಿಂಗಳಲ್ಲಿ ಒಂದಷ್ಟು ದಿನ ನಮ್ಗೆ ಶೂಟಿಂಗ್ ಇರುತ್ತೆ, ಬೆಳಗಿಂದ ರಾತ್ರಿವರೆಗೂ ನಮ್ಗೆ ಅವ್ರ ಜೊತೆನೆ ಒಂದು ಜರ್ನಿ ಆಗೋಗಿರುತ್ತೆ. ಸೊ ಮನೆಗೆ ಬಂದು ರೆಸ್ಟ್ ಮಾಡಕ್ ಮಾತ್ರ ನಮ್ಗೊಂದು ಸ್ಪೇಸ್ ಆಗಿರುತ್ತೆ. ಬಟ್ ಇದನ್ನೆಲ್ಲ ನಮ್ಮ ಫ್ಯಾಮಿಲಿ ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಟ್ರಾಮಾಗಳನ್ನೆಲ್ಲ ಅವ್ರು ಹ್ಯಾಂಡಲ್ ಮಾಡೋದಿಲ್ಲ. ಇಟ್ ಇಸ್ ಲೈಕ್ ದಟ್ ಈಸ್ ಅ ಗ್ರೇಟೆಸ್ಟ್ ಥಿಂಗ್. ಪರ್ಸನಲ್ ಸ್ಪೇಸ್ ಖಂಡಿತ ಕಡಿಮೆ ಆಗುತ್ತೆ. ಪರ್ಸನಲ್ ಡಿಸೈರ್ಸ್ ನಿಜವಾಗ್ಲೂ ನಮ್ಗೆ ಆಸೆಗಳನ್ನ ಸ್ವಲ್ಪ ನಾವು ದೂರ ಮಾಡ್ಬೇಕಾಗತ್ತೆ. ಆಮೇಲೆ ನಾನು ಹೆಂಗೆ ಬದಲಾಗ್ತಾ ಹೋದೆ ಅಂತ ಹೇಳಿದ್ರೆ, ಐ ಯೂಸ್ ಟು ಬಿ ವೆರಿ ಸಿಂಪಲ್. ನಾನು ಇವಾಗ ಎಲ್ಲೇ ಹೋದ್ರು ನಾನು ತುಂಬಾ ಆಟೋದಲ್ಲಿ ಹೊರಟೋಗ್ತಿದ್ದೆ, ಅಂಡ್ ಮೆಟ್ರೋಲ್ ಹೊರಟೋಗ್ತೀನಿ. ಸೊ ಅಂದ್ರೆ ನಾವು ಒಂಥರ ಈ ಅಮೀಬಾ ತರ ನಾವು ಸ್ಪ್ರೆಡ್ ಆದ್ರೆ ನಮ್ಮ ಲೈಫ್ ಕೂಡ ಅಷ್ಟೇ ಈಸಿ ಆಗುತ್ತೆ. ಬಿಕಾಸ್ ನಮ್ಮ ಲೈಫ್ ಏನಂತ ಹೇಳಿದ್ರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವಾಗ ಬೇಕಾದ್ರೂ ಏನಾದ್ರೂ ಆಗ್ಬೋದು. ಸೊ ನಾವು ಯಾವತ್ತೂ ಲಕ್ಸುರಿನೇ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಬಿಕಾಸ್ ಶೂಟಿಂಗ್ ಅಲ್ಲಿ ಹೌದು ಅವ್ರ ಕೆಲಸ ಅಸಿಸ್ಟೆಂಟ್ ಗಳು ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಎಲ್ಲ ನಮ್ಗೆಲ್ಲ ಕಂಫರ್ಟ್ ಝೋನ್ಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಆದ್ರೆ ಮನೇಲಿ ಬಂದಾಗ ನೀನೇ ಎಲ್ಲ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರ್ಬೇಕು, ಅವಾಗಲೇ ಜೀವನ ನಿಭಾಯಿಸಕ್ಕೆ ನಿಮ್ಮ ಒಂದು ಮೆಂಟಲಿ ವಿಲ್ ಬಿ ಸ್ಟ್ರಾಂಗ್. ಆರ್ ಎಲ್ಸ್ ನೀವು ಡಿಪೆಂಡೆನ್ಸಿ ಆಗ್ಬಿಡ್ತೀರಾ. ಅಯ್ಯೋ ನನಗೆ ಈ ಮನೆಗೂ ಬಂದಾಗ ನನ್ಗೆ ಅಡುಗೆ ಮಾಡ್ಕೊಡ್ಬೇಕಪ್ಪ, ಮನೆಗೂ ಬಂದಾಗ ನನಗೆ ಬಟ್ಟೆ ಕೊಡ್ಬೇಕಪ್ಪ ಅಂತಂದ್ರೆ ನೋ, ಇಟ್ ವೋಂಟ್ ಹ್ಯಾಪನ್ ಪ್ರಾಕ್ಟಿಕಲಿ. ಸೊ ಲೈಫ್ ಅಲ್ಲಿ ನಿಮ್ಗೆ ಬೇರೆ ಒಂದು ಡಿಫಿಕಲ್ಟ್ ಫೇಸ್ ನ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಸೊ ನಾನು ಅದನ್ನೆಲ್ಲ ಸ್ವಲ್ಪ ಲೈಫೇ ನನ್ಗೆ ಹೇಳ್ಕೊಡ್ತು. ಇಲ್ಲಪ್ಪ ನೀನ್ ಎಲ್ಲಾ ತರದ್ದು ಇದ್ರೆ ನೀನು ಲಕ್ಸುರಿಲಿ ಲೈಫ್ ಲೀಡ್ ಮಾಡ್ತೀಯ, ನಾರ್ಮಲ್ ಲೈಫ್ ಲೀಡ್ ಮಾಡ್ತೀಯ ಅಂತ ಆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಕ್ಕೆ ಐ ಥಿಂಕ್ ಐ ಆಮ್ ಬೀಯಿಂಗ್ ವೆರಿ ನಾರ್ಮಲ್, ವೆರಿ ಸೆಟಲ್ಡ್. ಹೌದಾ ಸಿನಿಮಾ ಇದೆಯಾ, ಸೀರಿಯಲ್ ಇದೆಯೋ ಮಾಡೋಣ, ಇಲ್ವಾ ಓಕೆ ಫೈನ್. ಅದೆಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ABCDEF ಅಂತೆಲ್ಲ ಮಾಡ್ಕೊಳ್ತಾ ಇದೀನಿ ಇವಾಗ. ಸೊ ಇಟ್ ಈಸ್ ಮಚ್ ಮೋರ್ ಎಸೆನ್ಷಿಯಲ್ ಫಾರ್ ಎನಿ ಒನ್. ಐ ರಾದರ್ಲಿ ನಾನೇನು ಗೈಡ್ ಮಾಡೋದಂತಲ್ಲ, I definitely tell the people ಒಂದೇ ಆಪ್ಷನ್ಸ್ ಅಲ್ಲ, you should have lot of options in your life. ಸಮ್ವೆ ನಮ್ಮ ಇಂಡಸ್ಟ್ರಿ ಅಂತ ಬಂದ್ರೆ ಹೀರೋಯಿನ್ಸ್ ತುಂಬಾ ಬೇಗ ಟಾರ್ಗೆಟ್ ಆಗ್ತಾರೆ. ಇಂಡಸ್ಟ್ರಿನಲ್ಲಿ ಬಂದಾಗ ಆರ್ಟಿಸ್ಟೇ ಬೇಗ ಟಾರ್ಗೆಟ್ ಆಗೋದು. ಯಾಕಂದ್ರೆ ನಾವು ಯಾವತ್ತೂ ನಾವು ಕ್ಯಾಮ್ರಾ ಮುಂದೆ ಇರ್ತೀವಿ. ಸೊ ಅದೊಂಥರ ನೆಗೆಟಿವ್ ಹೌದು, ಪಾಸಿಟಿವ್ ಹೌದು. ನಾವ್ ಈ ತರ ಒಂದು ಗ್ಲಾಸ್ ಹೌಸ್ ಅಲ್ಲಿ ಇರೋ ತರ ನಮ್ಮ ಲೈಫು. ಮಜಾ ಟಾಕೀಸ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ನಾನು ಅಪ್ಪು ಸರ್ನ ಮೀಟ್ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅನ್ಸತ್ತೆ. ಐ ಥಿಂಕ್ ಕನ್ನಡಕ್ಕಾಗೆ ಹುಟ್ಟಿದಂತ ಒಂದು ಮಾಣಿಕ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ.